ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಇಮೇನ್ ಖಲೀಫ್ 25 ವರ್ಷದ ಮಹಿಳಾ ಬಾಕ್ಸರ್ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಜಸ್ಟ್ 46 ಸೆಕೆಂಡ್ನಲ್ಲಿ 66 ಕೆಜಿ ವಿಭಾಗದಲ್ಲಿ ಮೊದಲ ರೌಂಡ್ನ ಗೆದ್ದಾಕೆ. ಕಳೆದ ಕೆಲ ಗಂಟೆಗಳಿಂದ ಜಗತ್ತಿನಾದ್ಯಂತ ಈಕೆಯದ್ದೇ ಸುದ್ದಿ, ಈಕೆಯ ಬಗ್ಗೆಯೇ ಚರ್ಚೆ. ಹಾಗಂತ ಆ ಚರ್ಚೆ ನಡೀತಾ ಇರೋದು ಇಮೇನ್ ಖಲೀಫ್ 46 ಸೆಕೆಂಡ್ನಲ್ಲೇ ಗೆದ್ಲು ಅನ್ನುವಂಥ ಕಾರಣಕ್ಕಾಗಿ ಅಲ್ಲ. ಆಕೆ ಸದ್ದು ಮಾಡ್ತಾ ಇರೋದು ಆಕೆ ಒಬ್ಳು ಮಹಿಳೆಯೇ ಅಲ್ಲ ಅನ್ನೋ ಕಾರಣಕ್ಕೆ. ಶಾಕಿಂಗ್ ಅಲ್ವಾ? ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಒಲಿಂಪಿಕ್ ಅಸೋಸಿಯೇಷನ್ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟ್ವಿಟರ್ ಮಾಲೀಕ ಎಲಾನ್ ಮಸ್ಕ್ರಿಂದ ಹಿಡಿದು ಹಲವರು ಇಮೇನ್ ಖಲೀಫ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾನು ಪುರುಷರನ್ನ ಮಹಿಳೆಯರ ಕ್ರೀಡೆಯಿಂದ ದೂರ ಇಡ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಹ್ಯಾರಿ ಪಾಟರ್ ಸೀರೀಸ್ನ ಆಥರ್ ಜೆ.ಕೆ. ರೌಲಿಂಗ್, ಇದು ನಿಜಕ್ಕೂ ದೊಡ್ಡ ಅನ್ಯಾಯ. ಇಮೇನ್ ಖಲೀಫ್ ಒಬ್ಬ ಪುರುಷ, ಅದೇಗ ಅವಕಾಶ ಕೊಟ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದ್ಯಾವ ಸೀಮೆ ನ್ಯಾಯ ಅಂತ ಹೇಳಿ ಕ್ವೆಶ್ಚನ್ ಮಾಡ್ತಿದ್ದಾರೆ. ಬಯೋಲಾಜಿಕಲಿ ಪುರುಷನಾಗಿರೋ ಇಮೇನ್ ಖಲೀಫ್ಗೆ ಮಹಿಳಾ ವಿಭಾಗದಲ್ಲಿ ಆಡೋಕೆ ಅವಕಾಶ ಕೊಟ್ಟಿದ್ದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆಯನ್ನ ಹಲವರು ಮಾಡ್ತಿದ್ದಾರೆ. ಹಾಗಾದ್ರೆ ಮಹಿಳೆ ಅಲ್ಲದೇ ಇದ್ರೂ ಮಹಿಳಾ ವಿಭಾಗದಲ್ಲಿ ಇಮೇನ್ ಖಲೀಫ್ಗೆ ಸ್ಪರ್ಧೆ ಮಾಡೋಕೆ ಅವಕಾಶ ಸಿಕ್ಕಿದ್ದು ಹೇಗೆ? ಅಲ್ಜೀರಿಯಾದ ಈ ಬಾಕ್ಸರ್ ವಿರುದ್ಧ ಮಹಿಳೆಯೇ ಅಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು ಯಾವ ಆಧಾರದ ಮೇಲೆ? ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಅಂದ್ರೆ IOC ಇಮೇನ್ ಖಲೀಫ್ ಬಗ್ಗೆ ಕೊಟ್ಟಂತಹ ಸ್ಪಷ್ಟನೆ ಏನು? ನೋಡ್ತಾ ಹೋಗೋಣ. ಮೊನ್ನೆ 66 ಕೆಜಿ ಮಹಿಳಾ ವಿಭಾಗದ ಬಾಕ್ಸಿಂಗ್ ಫೈಟ್ನ ಮೊದಲ ರೌಂಡ್. ಅಲ್ಜೀರಿಯಾ ಬಾಕ್ಸರ್ ಇಮೇನ್ ಖಲೀಫ್ ಒಂದ್ ಕಡೆ, ಇಟಲಿಯ ಬಾಕ್ಸರ್ ಏಂಜೆಲಾ ಕ್ಯಾರಿನಿ ಮತ್ತೊಂದ್ ಕಡೆ. ಮ್ಯಾಚ್ ಶುರುವಾಯಿತು. ಕೆಲವು ಪಂಚ್ಗಳ ಬಳಿಕ ಆಟವನ್ನ ಕೊನೆಗೊಳಿಸಿದ ಇಟಲಿಯ ಏಂಜೆಲಾ ಕ್ಯಾರಿನಿ ಕುಸಿದ್ಬಿಟ್ರು. ಮೂಗಿಗೆ ಬಿದ್ದಂತಹ ಪಂಚ್ನ ನೋವನ್ನ ತಾಳೋಕಾಗದೆ ಕಣ್ಣೀರ್ ಹಾಕ್ತಾನೆ 46ನೇ ಸೆಕೆಂಡ್ಗೆ ಆಟವನ್ನ ಕೊನೆಗೊಳಿಸ್ಬಿಟ್ರು. ಈ ಘಟನೆ ನಡೆದ ನಂತರನೇ ಇಮೇನ್ ಖಲೀಫ್ ಒಬ್ಬ ಮಹಿಳೆಯೇ ಅಲ್ಲ ಅನ್ನುವಂಥ ಚರ್ಚೆಯ ಕಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡೋಕೆ ಶುರು ಮಾಡಿತ್ತು. 25 ವರ್ಷದ ಇಮೇನ್ ಖಲೀಫ್ ಬಗ್ಗೆ ಹೀಗೊಂದು ಚರ್ಚೆಯಾಗ್ತಾ ಇರೋದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಂದ್ರೆ IBA ನಡೆಸುವಂಥ 2022ರ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಸಿಲ್ವರ್ ಮೆಡಲ್ ಅನ್ನ ಪಡೆದಿದ್ಲು ಇದೇ ಇಮೇನ್ ಖಲೀಫ್. ಆದರೆ 2023ರಲ್ಲಿ ಇನ್ನೇನು ಗೋಲ್ಡ್ ಮೆಡಲ್ ಫೈಟ್ ಮಾಡಬೇಕು ಅನ್ನುವಂಥ ಟೈಮಲ್ಲಿ ಇಮೇನ್ ಖಲೀಫ್ನ ಡಿಸ್ಕ್ವಾಲಿಫೈ ಮಾಡಲಾಯಿತು. ಅದಕ್ಕೆ ಕಾರಣ ಜೆಂಡರ್ ಎಲಿಜಿಬಿಲಿಟಿ ಟೆಸ್ಟ್ನ ಪಾಸ್ ಮಾಡೋಕೆ ಆಗಿಲ್ಲ ಅನ್ನೋದು. ಅಂದರೆ ತಾನೊಬ್ಬ ಪರಿಪೂರ್ಣ ಹೆಣ್ಣು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋ ಕಾರಣಕ್ಕೆ ಇಮೇನ್ ಖಲೀಫ್ ಮತ್ತು ತೈವಾನ್ನ ಲಿನ್ ಯು ಟಿಂಗ್ ಇಬ್ಬರಿಗೂ ಒಂದೇ ಕಾರಣವನ್ನ ನೀಡಿ 2023ರಲ್ಲಿ ಡಿಸ್ಕ್ವಾಲಿಫೈ ಮಾಡಲಾಗಿತ್ತು. ವಿಪರ್ಯಾಸ ಅಂದ್ರೆ ಇದೇ ತೈವಾನ್ನ ಲಿನ್ ಮತ್ತು ಇಮೇನ್ ಖಲೀಫ್ 4 ವರ್ಷಗಳ ಹಿಂದೆ ನಡೆದಂಥ ಟೋಕಿಯೋ ಒಲಿಂಪಿಕ್ಸ್ನಲ್ಲೂ ಭಾಗಿಯಾಗಿದ್ರು. ಆಗ ಯಾವುದೇ ಕಾಂಟ್ರವರ್ಸಿ ಆಗಿರಲಿಲ್ಲ. ಆದರೆ ಈ ಬಾರಿ ದೊಡ್ಡ ವಿವಾದವೇ ಎದ್ದಿದೆ. ಅಂದಹಾಗೆ ಕೆಲ ರಿಪೋರ್ಟ್ಗಳ ಪ್ರಕಾರ ಇಮೇನ್ ಖಲೀಫ್ ದೇಹದಲ್ಲಿ XY ಕ್ರೋಮೋಸೋಮ್ಸ್ ಕಳೆದ ವರ್ಷ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ವೇಳೆ ಪತ್ತೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ. ನೀವು ಪುರುಷರಾಗಿದ್ರೆ ಮಾತ್ರ ನಿಮ್ಮ ದೇಹದಲ್ಲಿ XY ಕ್ರೋಮೋಸೋಮ್ ಇರುತ್ತೆ. ನೀವು ಮಹಿಳೆಯಾಗಿದ್ರೆ ನಿಮ್ಮ ದೇಹದಲ್ಲಿ XX ಕ್ರೋಮೋಸೋಮ್ ಇರುತ್ತೆ. ಆದರೆ ಇಮೇನ್ ಖಲೀಫ್ ದೇಹದಲ್ಲಿ ಪುರುಷರಲ್ಲಿರುವಂಥ XY ಕ್ರೋಮೋಸೋಮ್ ಪತ್ತೆಯಾಗಿತ್ತು ಅಂತ ಹೇಳಿ ಕೆಲ ರಿಪೋರ್ಟ್ಗಳು ಹೇಳಿವೆ. ಇದರೊಂದಿಗೆ ಇನ್ನೊಂದು ಮಾನದಂಡ ಕೂಡ ಸದ್ದು ಮಾಡ್ತಾ ಇದೆ. ಟೆಸ್ಟೋಸ್ಟಿರಾನ್ ಲೆವೆಲ್ನ ಅಳೆಯೋದು. ಪುರುಷರ ದೇಹದಲ್ಲಿ ಸಾಮಾನ್ಯವಾಗಿ 270ರಿಂದ 1070 ನ್ಯಾನೋಗ್ರಾಮ್ಸ್ ಪರ್ ಡೆಸಿಲೀಟರ್ ಟೆಸ್ಟೋಸ್ಟಿರಾನ್ ಇದ್ರೆ, ಮಹಿಳೆಯರ ದೇಹದಲ್ಲಿ 15ರಿಂದ 70 ನ್ಯಾನೋಗ್ರಾಮ್ ಮಾತ್ರ ಇರುತ್ತೆ ಟೆಸ್ಟೋಸ್ಟಿರಾನ್. ಕೆಲ ವರದಿಗಳ ಪ್ರಕಾರ ಇಮೇನ್ ಖಲೀಫ್ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಪುರುಷರ ಲೆವೆಲ್ಗೆ ಇತ್ತು. ಅದಕ್ಕಾಗಿ ಕಳೆದ ಬಾರಿ ಗೋಲ್ಡ್ ಮೆಡಲ್ ಸ್ಪರ್ಧೆಗೂ ಮೊದಲು ಆಕೆಯನ್ನ ಸಸ್ಪೆಂಡ್ ಮಾಡಲಾಗಿತ್ತು ಅನ್ನುವಂಥ ಮಾತಿದೆ. ಆದರೆ ಜಗತ್ತಿನಾದ್ಯಂತ ಇಮೇನ್ ಖಲೀಫ್ಗೆ ಅವಕಾಶ ಕೊಟ್ಟಿದ್ದೇಕೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ, ಚರ್ಚೆ ನಡೀತಾ ಇದ್ರೆ IOC ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ತನ್ನ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದೆ. ಕಳೆದ ಬಾರಿ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಸರಿಯಾದಂಥ ಪರೀಕ್ಷೆಯನ್ನ ಮಾಡಿದೆ. ಇಮೇನ್ ಮತ್ತು ಲಿನ್ ಇಬ್ಬರನ್ನು ಡಿಸ್ಕ್ವಾಲಿಫೈ ಮಾಡಿತ್ತು ಅನ್ನುವಂಥ ಆರೋಪವನ್ನ ಮಾಡಿದೆ.
ಅಲ್ಲದೆ ಇಮೇನ್ ಖಲೀಫ್ ಆಗಲಿ ಅಥವಾ ಲಿನ್ ಆಗಲಿ ಟ್ರಾನ್ಸ್ಜೆಂಡರ್ಸ್ ಅಲ್ಲ. ಅವರು ಹುಟ್ಟಾನೆ ಹೆಣ್ಣಾಗಿ ಹುಟ್ಟಿದವರು. ಅವರು ಈ ಹಿಂದೆಯೂ ಮಹಿಳಾ ವಿಭಾಗದಲ್ಲಿ ಹಲವು ಬಾರಿ ಸ್ಪರ್ಧೆ ಮಾಡಿದ್ದಾರೆ, ಗೆದ್ದಿದ್ದಾರೆ, ಸೋತಿದ್ದಾರೆ. ಹಾಗಾಗಿ ಇವರಿಬ್ಬರನ್ನ ಮಹಿಳಾ ವಿಭಾಗದಿಂದ ಡಿಸ್ಕ್ವಾಲಿಫೈ ಮಾಡುವಂತಹ ಪ್ರಶ್ನೆಯೇ ಇಲ್ಲ ಎಂದಿದೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಏನೇ ಸ್ಪಷ್ಟನೆಯನ್ನ ಕೊಟ್ಟರೂ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ನಿಲ್ತಾ ಇಲ್ಲ. ಇಮೇನ್ ಖಲೀಫ್ ಮಸ್ಕ್ಯುಲರ್ ಬಾಡಿ ಆಕೆಯ ಮೇಲಿನ ನೆಟ್ಟಿಗರ ಅನುಮಾನವನ್ನ ಹೆಚ್ಚು ಮಾಡಿದೆ. ಈ ಎಲ್ಲ ಟೀಕೆಗಳ ಮಧ್ಯೆ ಇಮೇನ್ ಖಲೀಫ್ ಈಗಾಗಲೇ ಬಾಕ್ಸಿಂಗ್ ವಿಭಾಗದಲ್ಲಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಕ್ವಾರ್ಟರ್ ಫೈನಲ್ನತ್ತ ಹೆಜ್ಜೆಯನ್ನ ಹಾಕಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.